ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಯುವಕರ ಕಣ್ಮಣಿ ನಾರಾಯಣ್ ಮೂರ್ತಿರವರ ಹುಟ್ಟುಹಬ್ಬದ ಆಚರಣೆ. ಸರ್, ಎಲ್ಲರೂ ಇಷ್ಟು ಮಾಡ್ತಾ ಇರೋದೇ ಇದು ಹುಟ್ಟುಹಬ್ಬ ಶುಭಾಶಯಗಳು. ನನಗೂ ಇವ್ರಿಗೂ ಸಹ ಇಷ್ಟು ಮಾಡ್ತಾ ಇರೋದಕ್ಕೆ ನಾನು ಅವ್ರ ಕೃತಜ್ಞತೆ ಹೇಳೋದಕ್ಕೆ ನಾನು ಒಂದು ಇಷ್ಟಪಡ್ತೀನಿ ಅನ್ನೋದು. ಜೀವನ ಉದ್ದಕ್ಕೂ ಬಡವರ ಪರ ಕಾಳಜಿ ಉಳಿದಂತಹ ನಾರಾಯಣ್ ಮೂರ್ತಿ ಸರ್, ಇದು ಇನ್ನೂ ಇದೆ. ನಾವು ಇದೆಲ್ಲ ಇದು ಸಣ್ಣ ಹಳ್ಳಿಲಿ ಸೇವೆ ಸರ್. ಇದು ನಾವೇನು ಸೇವೆ ಮಾಡ್ತಾ ಇಲ್ಲ, ಅದು ಮಾಡೋ ಅಂಥದ್ದು ಇನ್ನೂ ಇದೆ. ಅದು ಮಾಡೋಣ, ಅದು ಮುಂದಕ್ಕೆ ಅದು ನೋಡೋಣ. ದೇವರು ಒಂದು ಆಯುಷಾರೋಗ್ಯ ಕೊಟ್ಟರೆ ನಾವೇನು ಮಾಡಬೇಕು ಅನ್ನೋದನ್ನು ಪರಮಾತ್ಮನೇ ರೂಟ್ ಕೊಡ್ತೇನೆ, ಅದು ಮಾಡೋಣ ಸರ್. ಅದು ಎಂತನಿಲ್ಲ. ಬಡವರಿಗೆ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿ ಕೈಲಾದ ಸೇವೆ ಮಾಡುವುದು ನನ್ನ ಗುರಿ. ಈ ಸತಿ ನೆಕ್ಸ್ಟಿಗೆ ಹೆಲ್ತ್ ಕ್ಯಾಂಪ್ ಮಾಡಬೇಕು. ಈಗ ನೆಕ್ಸ್ಟಿಗೆ ಒಂದು ಪ್ಲ್ಯಾನ್ ಇದೆ. ಈಗ ಹೆಲ್ತ್ ಕ್ಯಾಂಪ್ ಅಂತೂ ಅದು ರೆಗ್ಯುಲರ್ ಮಾಡಬೇಕು. ಅದೇ ನನ್ನ ಗುರಿ. ಈಗ ಉಚಿತವಾಗಿ ಒಂದು ಸೇವೆ ಮಾಡೋದಿದೆಯಲ್ಲ ಹೆಲ್ತ್ ಕ್ಯಾಂಪು, ಅದಕ್ಕಿಂತ ಬೇರೆ ಏನಿಲ್ಲ ಸರ್. ಅಷ್ಟು ಜನ ಬಂದು ನಾವು ಫ್ರೀಯಾಗಿ ಹೆಲ್ತ್ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರಲ್ಲ, ಅದನ್ನ ಕಣ್ಣಿನ ನೋಡೋದಕ್ಕೆ ನಮ್ಮದು ಒಂದು ದೊಡ್ಡದೊಂದು ಖುಷಿ ಅದು. ಎಲ್ಲರೂ ಇಷ್ಟು ಮಾಡ್ತಾ ಇರೋದೇ ಇದು ಹುಟ್ಟುಹಬ್ಬ ಶುಭಾಶಯಗಳು. ನನಗೂ ಇವ್ರಿಗೂ ಸಹ ಇಷ್ಟು ಮಾಡ್ತಾ ಇರೋದಕ್ಕೆ ನಾನು ಅವ್ರ ಕೃತಜ್ಞತೆ ಹೇಳೋದಕ್ಕೆ ನಾನು ಒಂದು ಇಷ್ಟಪಡ್ತೀನಿ ಅನ್ನೋದು. ಸರ್, ಇದು ಇನ್ನೂ ಇದೆ. ನಾವು ಇದೆಲ್ಲ ಇದು ಸಣ್ಣ ಹಳ್ಳಿಲಿ ಸೇವೆ ಸರ್. ಇದು ನಾವೇನು ಸೇವೆ ಮಾಡ್ತಾ ಇಲ್ಲ, ಅದು ಮಾಡೋ ಅಂಥದ್ದು ಇನ್ನೂ ಇದೆ. ಅದು ಮಾಡೋಣ, ಅದು ಮುಂದಕ್ಕೆ ಅದು ನೋಡೋಣ. ದೇವರು ಒಂದು ಆಯುಷಾರೋಗ್ಯ ಕೊಟ್ಟರೆ ನಾವೇನು ಮಾಡಬೇಕು ಅನ್ನೋದನ್ನು ಪರಮಾತ್ಮನೇ ರೂಟ್ ಕೊಡ್ತೇನೆ, ಅದು ಮಾಡೋಣ ಸರ್. ಅದು ಎಂತನಿಲ್ಲ. ಪರಮಾತ್ಮನ ಸೇವೆ ಮಾಡೋದೇ ನಮ್ಮದಲ್ಲಿ. ಮುಂದಕ್ಕೆ ನೋಡೋಣ, ಅವೆಲ್ಲ ಅದು ನಾವು ಯಾವುದೂ ಇದು ಅಂದ್ಕೊಳ್ಳಲ್ಲ. ಪರಮಾತ್ಮ ಸೇವೆ ನೋಡ್ತಾ ಇರೋಣ, ಅದೇನಾಗುತ್ತೋ ಅದು ನೋಡ್ತಾ ಇರೋಣ ಅದು ಈಗ ಸಂಕಲ್ಪ ಅನ್ನೋದು ಮುಂದಕ್ಕೆ ಅದು ಯಾವ ರೀತಿ ದೇವ್ರು ನಡ್ಸ್ಕೊತಾನೋ ಅದನ್ನು ಮಾಡ್ತಾ ಇರೋಣ. ನೋಡೋದು ನಾವು ಯಾವುದನ್ನು ಮುಂದನ್ನು ಹೇಳಲ್ಲ, ನೋಡೋಣ ಏನು ಮುಂದಕ್ಕೆ ಏನಾಗುತ್ತೋ ನೋಡಿ ಮಾಡೋಣ ಸರ್. ಅದು ಮಾಡೋದು ಅದೇ. ಸರ್, ಹೆಲ್ತ್ ಕ್ಯಾಂಪ್ದೇ ನನಗೆ ಮೇಯ್ನ್ ಗುರಿ. ಈಗ ಈ ಸತಿ ನೆಕ್ಸ್ಟಿಗೆ ಹೆಲ್ತ್ ಕ್ಯಾಂಪ್ ಮಾಡಬೇಕು. ಈಗ ನೆಕ್ಸ್ಟಿಗೆ ಒಂದು ಪ್ಲ್ಯಾನ್ ಇದೆ. ಈಗ ಹೆಲ್ತ್ ಕ್ಯಾಂಪ್ ಅಂತೂ ಅದು ರೆಗ್ಯುಲರ್ ಮಾಡಬೇಕು. ಅದೇ ನನ್ನ ಗುರಿ. ಈಗ ಉಚಿತವಾಗಿ ಒಂದು ಸೇವೆ ಮಾಡೋದಿದೆಯಲ್ಲ ಹೆಲ್ತ್ ಕ್ಯಾಂಪು, ಅದಕ್ಕಿಂತ ಬೇರೆ ಏನಿಲ್ಲ ಸರ್. ಅಷ್ಟು ಜನ ಬಂದು ನಾವು ಫ್ರೀಯಾಗಿ ಹೆಲ್ತ್ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರಲ್ಲ, ಅದನ್ನ ಕಣ್ಣಿನ ನೋಡೋದಕ್ಕೆ ನಮ್ಮದು ಒಂದು ದೊಡ್ಡದೊಂದು ಖುಷಿ ಅದು. ಈಗ ನೆಕ್ಸ್ಟಿಗೆ ನಮ್ಮದು ಒಂದು ಹೆಲ್ತ್ ಕ್ಯಾಂಪ್ ಮಾಡೋಣ. ಅದು ನಮ್ಮ ಎಸ್ ಟಿ ಸೋಮಶೇಖರ್ ಇವರೆಲ್ಲ ಒಂದು ಸೇರಿಸ್ಕೊಂಡು ಒಂದು ಮಾಡೋಣ. ನನ್ನ ಮಾರ್ಗದರ್ಶನ ಅಂದರೆ ನಮ್ಮ ಫಾದರ್ ಅವರೇ. ಸೊ ಅವರು ಇವಾಗ ನಾನು ಈ ಪೊಸಿಷನ್ ಏನಿದ್ದೀನಿ ಎಲ್ಲ ನಮ್ಮ ಫಾದರಿಂದನೇ. ಸೊ ಅವ್ರು ನಿರಂತರ ಸೇವೆ, ಜನಸೇವೆ ಎಲ್ಲ ಮಾಡ್ತಿರೋದ್ರಿಂದ ನನಗೊಂದು ಮೋಟಿವೇಶನ್ ಆಗುತ್ತೆ. ನಾನು ಮುಂದಕ್ಕೆ ಅವ್ರ ಮಾರ್ಗದ ಹಿಂಗೆ ಇದು ಮಾಡಿದ್ದಾರೆ, ಹಂಗೆ ನಡೀಬೇಕು ಅಂದ್ಬಿಟ್ಟು ನಂದು ಅದೇ. ಸೊ ಈ ದಿನ ಅದಕ್ಕೆ ನಮ್ಮ ಅಪ್ಪಗೆ ಮೆನಿ ಹ್ಯಾಪಿ ಡೇಸ್ ಆಫ್ ದ ಡೇ ಹೇಳಲು ಬಯಸುತ್ತೀನಿ. ಅದು ಬರ್ಡ್ ಫ್ಲೂ. ಅದು ಕೋವಿಡ್ ಎಲ್ಲ ಇವಾಗ ಏನು ಅಷ್ಟೊಂದು ಸ್ಪ್ರೆಡ್ ಏನು ಆಗ್ತಿಲ್ಲ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಮಾಮೂಲಿ ಜನ ಹೈಜೀನ್ ಮೇಂಟೈನ್ ಮಾಡೋದು, ಸೋಷಿಯಲ್ ಡಿಸ್ಟೆನ್ಸು,
ವಿತ್ ಮಾಸ್ಕ್ ಇದ್ದರೆ ಸಾಕು. ಅದು ಬಿಟ್ಟರೆ ಏನು ಮಾಮೂಲಿ ಹೆಲ್ತ್ ಕ್ಯಾಂಪಲ್ಲಿ ನಾವು ಯೂಶ್ವಲಿ ನಾವು ತುಂಬ ಉಚಿತ ಇದು ಟೆಸ್ಟ್ಗಳು ಮಾಡಿಸ್ತೀವಿ. ಯೂಶ್ವಲಿ ಲೈಕ್ ಥೈರಾಯ್ಡ್ ಪರೀಕ್ಷೆ ಇರ್ಬೋದು, CBC, ಮೂಳೆ ಪರೀಕ್ಷೆ, ಕಿವಿ ಮೂಗು ಮತ್ತು ಎಲ್ಲ ರೀತಿ ಟೆಸ್ಟ್ಗಳನ್ನು ಉಚಿತವಾಗಿ ಮಾಡ್ತೀವಿ. ಮತ್ತು ಆ ದಿನ ಇನ್ನೊಂದು ವಿಶೇಷತೆ ಅಂದರೆ ಆವತ್ತು ನಾವು ಉಚಿತವಾಗಿ ಮೆಡಿಸಿನ್ಸ್ ಕೂಡ ನಾವು ಫ್ರೀಯಾಗಿ ಕೊಡ್ತೀವಿ. ನಮ್ಮದೇನು ಉದ್ದೇಶ ಅಂದರೆ ಮಾಮೂಲಿ ಒಂದು ಬಡವರಿಗೆ ಅಥವಾ ಯಾರಿಗೆ ಅವ್ರಿಗೆ ತೊಗೊಳೋಕ್ಕೆ ಅವಶ್ಯ ಇದಿರಲ್ಲ ಅಂಥವ್ರಿಗೆ ನಾವು ಮಾಡೋದು ಮೇನ್ ಉದ್ದೇಶ.